ದಿವಂಗತ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ 96ನೇ ಹುಟ್ಟುಹಬ್ಬದ ಪ್ರಯುಕ್ತ ಹರಿಹರ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಮುಖಂಡರಾದ ನಿಖಿಲ್ ಕೊಂಡಜ್ಜಿ, ತಿಪ್ಪೇಶ್, ಇರ್ಫಾನ್, ದೋಸ್ತಾನ ಮಲಿಕ್ ಇನ್ನೂ ಹಲವಾರು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಇವತ್ತು ನಾವೇನು ಹರಿಹರ ತಾಲೂಕಿನ ಯುವಕರು ನಾವೇನು ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿದ್ದೀವಿ. ಇವತ್ತು ನಮ್ಮ ಹಿರಿಯ ಜೀವಿ, ಮತ್ಸದಿ ರಾಜಕಾರಣಿ ಹಾಗೂ ದಾವಣಗೆರೆ ದನಿ ಎಂದೇ ಪ್ರಖ್ಯಾತಿ ಪಡೆದ ಶಿವಶಂಕರಪ್ಪ ಅವರ 96ನೇ ದಿವಂಗತ ಶಿವಶಂಕರಪ್ಪ ಅವರ 96ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಹಣ್ಣು ಹಂಪಲು, ಮೊಟ್ಟೆ, ಹಾಲು, ಬ್ರೆಡ್ಡು ಎಲ್ಲ ನಮ್ಮ ಕೈಲಾದ ಒಂದು ಅಳಿಲು ಸೇವೆಯನ್ನು ಸಾರ್ವಜನಿಕ ಆಸ್ಪತ್ರೆಯ ಪೇಷಂಟ್ಸ್ಗೆ ನಾವು ಮಾಡ್ತಾ ಬಂದಿದ್ದೀವಿ. ಇವತ್ತು ನಮ್ಮ ಶಾಮನೂರು ಶಿವಶಂಕರಪ್ಪ ಬಗ್ಗೆ ನಾವೇನು ಹೇಳೋದು ಬೇಕಾಗಿಲ್ಲ. ಇಡೀ ರಾಜ್ಯಕ್ಕೆ ಅವರು ಒಂದು ಅಪ್ಪಾಜಿ ಅಂತ ಕರೆಸ್ಕೊಂಡವರು. ಅವರ ಸಮಾಜ ಸೇವೆ, ಶಿಕ್ಷಣ ಸೇವೆ, ಅವರ ಆರೋಗ್ಯ ಸೇವೆ ಅದು ರಾಜ್ಯಾದ್ಯಂತ ಪ್ರಚಲಿತವಿದೆ. ಹಾಗಾಗಿ ಅವರ ಹೆಸರಲ್ಲಿ ನಾವು ಇವತ್ತು ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ನಮ್ಮ ಹರಿಹರದ ಎಲ್ಲ ಯುವ ಕಾಂಗ್ರೆಸ್ನ ಸ್ನೇಹಿತರು ಇವತ್ತು ಆರೋಗ್ಯ ಸೇವೆಯನ್ನು ನಾವು ಚುನಾಯಿಸಿಕೊಂಡು ಇವತ್ತು ಎಲ್ಲರಿಗೂ ಒಂದು ನಮ್ಮ ಕೈಲಾದ ಒಂದು ಚಿಕ್ಕ ಸಹಾಯನ ಮಾಡಿದ್ದೇವೆ. ಹಾಗೆ ಶಿವಶಂಕರಪ್ಪ ಅವರು ಶತಾಯುಷಿ ಆಗ್ತಾರೆ ಅಂತ ನಾವೆಲ್ಲ ಬಯಸಿದ್ವಿ. ಆದರೂ ಅವರು ಹಿಂದಿನ ವರ್ಷ ಈ ವರ್ಷ ತೀರ್ಕೊಂಡದ್ರಿಂದ ಆ ಆಸೆ ನೀಡೋಕ್ಕಾಗಲಿಲ್ಲ. ಹಾಗಾಗಿ ಅವರ ನೆನಪುಗಳನ್ನು ನಾವು ಮರಿಬಾರ್ದು, ಅವರು ಮಾಡಿರೋ ಒಳ್ಳೆ ಕೆಲಸಗಳನ್ನ ನಾವು ಮರಿಬಾರ್ದು ಅಂತಂದರೆ ಅವರು ಏನು ಕೆಲಸಗಳು ಮಾಡಿದ್ರು ಅದರಲ್ಲಿ ನಾವು ಒಂದು 5%, 10% ನಾವು ಕೆಲಸ ಮಾಡಿ ನಮ್ಮ ಕೆಲಸಗಳ ಮೂಲಕ ಅವರಿಗೆ ಒಂದು ನಮನಗಳನ್ನು ಸಲ್ಲಿಸೋಕ್ಕೆ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಹಾಗಾಗಿ ಅವರ ಹುಟ್ಟುಹಬ್ಬ ದಿವಸ ನಾವು ಇನ್ನು ಮುಂದೆ ಪ್ರತಿ ವರ್ಷವೂ ಈ ಥರ ಒಂದು ಸಾಮಾಜಿಕ ಕಾರ್ಯಗಳನ್ನ ಯುವ ಕಾಂಗ್ರೆಸ್ಸಿಂದ, ಹರಿಹರ ತಾಲೂಕು ಯುವ ಕಾಂಗ್ರೆಸ್ಸಿಂದ ಹಮ್ಮಿಕೊಳ್ತೀವಿ. ಹಾಗಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೊಡುಗೆ ದಾನಿ, ದೀನ ದಲಿತರ ಬಂಧು, ಬಡವರ ನಾಯಕ, ಅಲ್ಪಸಂಖ್ಯಾತರ ಕಣ್ಮಣಿಯಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ದಾವಣಗೆರೆ ಕಾಂಗ್ರೆಸ್ಸಿನ ಹಿರಿಯ ಜೀವಿಯಾಗಿರುವಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರ 96ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಒಂದು ಸಾಂಕೇತಿಕವಾಗಿ, ಸಾರ್ವಜನಿಕವಾಗಿ ಅವರು ಏನು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರಲ್ಲ ಆ ಕೊಡುಗೆಯನ್ನು ನಾವು ಮತ್ತೆ ನೆನಪಲ್ಲಿ ಇಟ್ಕೊಂಡು ಮೆಲುಕಾಕುವ ಒಂದು ವಿಚಾರಧಾರೆ ಇಟ್ಕೊಂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಂದು ನಮ್ಮ ಎಲ್ಲ ಆರೋಗ್ಯ ಚೆನ್ನಾಗಾಗಲಿ ಅಂತೇಳಿ ಹಾರೈಸಿ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯ ಪರವಾಗಿ, ಶಿವಶಂಕರಪ್ಪ ಅಪ್ಪಾಜಿ ಪರವಾಗಿ ಇವತ್ತು ಜನ್ಮದಿನ ಅಂಗವಾಗಿ ಹಣ್ಣು ಹಂಪಲು ಎಲ್ಲ ವಿತರಣೆ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಈ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮ ಮೇನ್ ಹರಿಹರ ತಾಲೂಕಿನ ಭವಿಷ್ಯದ ನಾಯಕರಾಗಿರುವಂಥ ನನ್ನ ಪ್ರೀತಿಯ ಸಹೋದರನಾಗಿರುವಂಥ ನಿಖಿಲ್ ಕೊಂಡಜ್ಜಿಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ಅದೇ ರೀತಿ ಈಗೇನು ಸರ್ಕಾರದಲ್ಲಿ ಈಗ ಮಿನಿಸ್ಟ್ರೇನು ವಿಭಜನೆ ಆಗ್ತಾಯಿದೆಯಲ್ಲ, ಕ್ಯಾಬಿನೆಟ್ಗಳೇನು ಈಗ ಆಗ್ತಾಯಿದೆಯಲ್ಲ, ನಮಗೆ ದಯಮಾಡಿ ದಾವಣಗೆರೆ ಜಿಲ್ಲೆಯಲ್ಲಿ ಶಾಮನೂರು ಶಿವಶಂಕರಪ್ಪರು ಅಖಿಲ ಕರ್ನಾಟಕ ವೀರಶೈವ ಮಹಾ ರಾಷ್ಟ್ರೀಯ ಅಧ್ಯಕ್ಷರು, ಅವರ ವಂಶಸ್ಥರಾಗಿರುವಂಥ ಅವರ ಕುಟುಂಬದ ಮಗನಾಗಿರುವಂಥ ಎಸ್ ಮಲ್ಲಿಕಾರ್ಜುನ್ ಅವರು 4 ಬಾರಿ ಶಾಸಕರಾಗಿ, 2 ಬಾರಿ 3 ಬಾರಿ ಸಚಿವರಾಗಿದ್ದಾರೆ. ಅವರಿಗೆ ದಾವಣಗೆರೆ ಮಧ್ಯ ಕರ್ನಾಟಕ ದಯಮಾಡಿ ಈ 2ನೇ ಸಚಿವ ಸಂಪುಟದಲ್ಲಿ ಅವರಿಗೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ರಾಜ್ಯ ಸಚಿವರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಧೀಮಂತ ನಾಯಕರಾದಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿಯವರ ಮಗ ಆಗಿರುವಂಥ ಎಸ್ ಮಲ್ಲಿಕಾರ್ಜುನ್ ಅವರು, ಅದೇ ರೀತಿ ಶಾಮನೂರು ಶಿವಶಂಕರಪ್ಪನವರ ಮನೆಯ ಸೊಸೆ ಆಗಿರುವಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು MP ಅವರು, ಅದೇ ರೀತಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಆಗಿರುವಂಥ ಡಾಕ್ಟರ್ ಸಮರ್ಥ ಅವರು ಕೂಡ ಶಾಸಕರಾಗಿದ್ದರೆ ಮೊನ್ನೆ ಬೈ ಎಲೆಕ್ಷನಲ್ಲಿ. ಇವನ್ನೆಲ್ಲವನ್ನು ನೆನಪಿನಲ್ಲಿಟ್ಟುಕೊಂಡು ನಮ್ಮ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸಂಪುಟದಲ್ಲಿ 2ನೇ ಲಿಸ್ಟಿನಲ್ಲಿ ದಯಮಾಡಿ ಕಾಂಗ್ರೆಸ್ ಪಕ್ಷದ ನಾವು ಕಾರ್ಯಕರ್ತರಾಗಿ ತಮ್ಮಲ್ಲಿ ಕೈ ಜೋಡಿಸಿ ನಮ್ಮ ಪಕ್ಷದ ಹಿರಿಯರಲ್ಲಿ ಮುಖಂಡರಲ್ಲಿ ಕೈ ಮುಗಿದು ಕೇಳೋದೇನೆಂದರೆ 2ನೇ ಸಂಪುಟ ಸಚಿವದಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಬರಬೇಕು. ಇಲ್ಲವಾದರಲ್ಲಿ ಮುಂದಿನ ದಿನಗಳಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಭಾಳಷ್ಟು ಕಷ್ಟ ಪಕ್ಷ ಅನುಭವಿಸ್ಬೇಕಾಗುತ್ತೆ. ದಯಮಾಡಿ ಇದು ಬೆದರಿಕೆ ಅಲ್ಲ, ಇದು ಒಂದು ಮನವಿ. ದಯಮಾಡಿ ಎಲ್ಲ ನಮ್ಮ ಕಾಂಗ್ರೆಸ್ ವರ್ಷದಲ್ಲಿ ಮನವಿಯನ್ನು ಮಾಡ್ತಿದ್ದೀವಿ. ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸಂಪುಟದಲ್ಲಿ 2ನೇ ಲಿಸ್ಟಲ್ಲಿ ಬರಬೇಕಂತೇಳಿ ತಮ್ಮಲ್ಲಿ ಮನಪೂರ್ವಕವಾಗಿ ಕೇಳಿ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.